ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಶ್ರೀಲಂಕಾದ ವಿರುದ್ಧ ಸೋತ ತಕ್ಷಣವೇ ಶ್ರೀಲಂಕಾ ತಂಡ ನಮ್ಮ ಭಾರತದ ಎದುರು ಸೂಪರ್ ಓವರ್ ನಲ್ಲಿ ಗೆದ್ದ ತಕ್ಷಣವೇ ನಮ್ಮ ವೈಭವ್ ಸೂರ್ಯವಂಶಿ ಯಂಗ್ ಸ್ಟಾರ್ ಮತ್ತು ಸೂಪರ್ ಸ್ಟಾರ್ ಬ್ಯಾಟ್ಸ್ಮನ್ ಆದಂತ ವೈಭವ್ ಸೂರ್ಯವಂಶಿ ಜೊತೆ ಜಗಳ ಆಡಿದರು ಶ್ರೀಲಂಕಾ ಆಟಗಾರರು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಪಂದ್ಯದಲ್ಲಿ ಆಗಿದ್ದೇನಂತ ನೋಡೋಣ ಬನ್ನಿ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಶ್ರೀಲಂಕಾ ಆಟಗಾರರು ಬಂದ್ಬಿಟ್ಟು ಈ ಅಳಿಸಿದ ಸಲುವಾಗಿ ನಮ್ಮ ವೈಭವ್ ಸೂರ್ಯವಂಶಿ ಅವರು ಗರಂ ಆಗ್ತಾರೆ. ಅಷ್ಟಕ್ಕೂ ಯಾರದು ತಪ್ಪಿತ್ತು ಮತ್ತು ಪಂದ್ಯದಲ್ಲಿ ಆಗಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಭಾರತ ಎ, ಶ್ರೀಲಂಕಾ ಎ ಮತ್ತು ಅಫ್ಘಾನಿಸ್ತಾನ ಎ ಈ ಮೂರು ತಂಡಗಳ ನಡುವೆ ಟ್ರೀ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ ಅಂತ ಹೇಳ್ಬೋದು ಐಸಿಸಿ ಕಡೆಯಿಂದ. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಅಂದ್ರೆ 4ನೇ ಪಂದ್ಯ ಆದ್ರೆ ಇತ್ತು ಇವತ್ತು. ಹೌದು ಸ್ನೇಹಿತರೆ, ಶ್ರೀಲಂಕಾ ಎ ಮತ್ತು ನಮ್ಮ ಭಾರತ ಎ ನಡುವೆ ಆದ್ರೆ ಪಂದ್ಯ ಆದ್ರೆ ಇತ್ತು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 265 ರನ್ ಆದ್ರೆ ಹೊಡಿತಾರೆ, 10 ವಿಕೆಟ್ ಕಳ್ಕೊಂಡು. ಇನ್ನು 266 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಂತ ಶ್ರೀಲಂಕಾ ಎ ತಂಡ ಬಂದ್ಬಿಟ್ಟು 265 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಇನ್ನು ಫಸ್ಟ್ ಹಾಫ್ ಅಲ್ಲಿ ಬಂದ್ಬಿಟ್ಟು ಟೈ ಆಗುತ್ತೆ ಅಂತ ಹೇಳ್ಬೋದು ಈ ಪಂದ್ಯ. ಹೌದು ಸ್ನೇಹಿತರೆ, ಆನಂತರ ಸೂಪರ್ ಓವರ್ ಗೆ ಆದ್ರೆ ಹೋಗುತ್ತೆ ಈ ಪಂದ್ಯ. ಹೌದು ಸ್ನೇಹಿತರೆ, ಸೂಪರ್ ಓವರ್ ನಲ್ಲಿ ಆಗಿದೆ ಈ ಘಟನೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕಾ ತಂಡ ಬಂದ್ಬಿಟ್ಟು ಒಂದು ಓವರ್ ನಲ್ಲಿ 16 ರನ್ ಆದ್ರೆ ಹೊಡಿತಾರೆ. ಇನ್ನು 16 ರನ್ ಅಂದ್ರೆ 17 ರನ್ ಅನ್ನ ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಂತ ನಮ್ಮ ಟೀಮ್ ಇಂಡಿಯಾದ ಯಂಗ್ಸ್ಟರ್ ಆಗಿರುವಂತ ವೈಭವ್ ಸೂರ್ಯವಂಶಿ ಮತ್ತು ಸೂರ್ಯನ್ ಹೆಗ್ಡೆ ಅವರು ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಇನ್ನು ಸ್ಟ್ರೈಕರ್ ಅಲ್ಲಿ ಬಂದಂತ ಸೂರ್ಯನ್ ಹೆಗ್ಡೆ ಬಂದ್ಬಿಟ್ಟು ಒಂದು ಬಾಲ್ ಅಲ್ಲಿ ಒಂದೇ ರನ್ ಆಡಿ ಮತ್ತು ಇನ್ನೊಂದು ಬಾಲ್ ಆದ್ರೆ ತಿಂತಾರೆ, ಅಲ್ಲೇ ಮ್ಯಾಚ್ ಹೋಯ್ತು ಅಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಸಿಕ್ಕಿರೋ 3 ಬಾಲ್ ಅಲ್ಲಿ 6 ರನ್ ಆದ್ರೆ ಹೊಡಿತಾರೆ. ಮೊದಲನೇ ಬಾಲ್ ಅಲ್ಲಿ 4 ಆದ್ರೆ ಹೊಡಿತಾರೆ, ಎರಡನೇ ಬಾಲ್ ಅಲ್ಲಿ 2 ರನ್ ಆದ್ರೆ ತೆಗಿತಾರೆ. ಇನ್ನು ಲಾಸ್ಟ್ ಕೊನೆಯ ಬಾಲ್ ಅಲ್ಲಿ ಬಂದ್ಬಿಟ್ಟು ಡಾಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಆ ಬಾಲ್. ಆವಾಗ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ ಸೋತಿತ್ತು ಮತ್ತು ಡಗೌಟ್ ಕಡೆಗೆ ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ವೈಭವ್ ಸೂರ್ಯವಂಶಿ ಅವರನ್ನ ಕೆಣಕುತ್ತಾರೆ ಅಂತಾನೆ ಹೇಳ್ಬೋದು ಶ್ರೀಲಂಕನ್ ಎ ಆಟಗಾರರು. ಹೌದು ಸ್ನೇಹಿತರೆ, ಅಲ್ಲಿಂದನೇ ಈ ಕಿಡಿ ಆದ್ರೆ ಒತ್ತಿಕೊಳ್ಳುತ್ತೆ. ಇನ್ನು ಸೂಪರ್ ಓವರ್ ನಲ್ಲಿ ಪಂದ್ಯ ಸೋತ ಬಳಿಕ ನಮ್ಮ ಟೀಮ್ ಇಂಡಿಯಾದ ಓಪನರ್ಸ್ ಆಗಿರುವಂತಹ ಸೂರ್ಯನ್ ಹೆಗ್ಡೆ ಮತ್ತು ವೈಭವ್ ಸೂರ್ಯವಂಶಿ ಅವರು ಪಂದ್ಯ ಸೋತ ತಕ್ಷಣವೇ ಡಗೌಟ್ ಗಳಿಗಾದ್ರೆ ನಡೆದುಕೊಂಡಾದ್ರೆ ಹೋಗ್ತಾ ಇರ್ತಾರೆ. ಅಲ್ಲೇ ಕಿರ್ಚಾಡ್ತಾ ಇದ್ದಂತ ಶ್ರೀಲಂಕನ್ ಎ ಆಟಗಾರರು ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅವರಿಗೆ ಈ ಅಳಿಸಿ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಇದು IPL ಅಲ್ಲ ಬೇಟ, ಇದು ಇಂಟರ್ನ್ಯಾಷನಲ್ ಅಂತ ಒಂದು ಈ ಅಳಿಸಿ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಅವಾಗ ವೈಭವ್ ಸೂರ್ಯವಂಶಿ ಸ್ವಲ್ಪ ಗರಂ ಆದ್ರೆ ಆಗ್ತಾರೆ. ಅಲ್ಲಿ ಹೋಗ್ತಾ ಇದ್ದಂಗೆನೆ ಇಲ್ಲಿ ಫ್ಲಾಟ್ ಟ್ರ್ಯಾಕ್ ಎಲ್ಲ ಇರೋದಿಲ್ಲ ಅಂತಂದು ಮತ್ತಷ್ಟು ಈ ಅಳಿಸಿದಾಗ ವೈಭವ್ ಸೂರ್ಯವಂಶಿ ಇನ್ನಷ್ಟು ಗರಂ ಆಗ್ತಾರೆ ಅಂತಾನೆ ಹೇಳ್ಬಹುದು ಮತ್ತು ಶ್ರೀಲಂಕನ್ ಆಟಗಾರನ ಸ್ವಲ್ಪ ನೂಕ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಒಂದೇನಪ್ಪ ಅಂತಂದ್ರೆ ನಾವು ಸೂರ್ಯವಂಶಿದು ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅವರೇ ಈ ತರ ಮಾತಾಡಿ ಮತ್ತು ಈ ಅಳಿಸಿದ ಸಲುವಾಗಿ ವೈಭವ್ ಸೂರ್ಯವಂಶಿ ಅವರು ಅವರ ಹತ್ರ ಹೋಗಿ ಜಗಳ ಆಡಿದ್ದು. ಇಲ್ಲಿ ವೈಭವ್ ಸೂರ್ಯವಂಶಿ ಅವರ ಪರವಾಗಿ ನಾವು ಮಾತಾಡ್ಬೇಕಂತಾನೆ ಹೇಳ್ಬೋದು. ಯಾಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರಿಗೆ ಶ್ರೀಲಂಕನ್ ಆಟಗಾರರು ಬಂದ್ಬಿಟ್ಟು ಇದು IPL ಅಲ್ಲ ಮತ್ತು ಇಲ್ಲಿ ಫ್ಲಾಟ್ ಟ್ರ್ಯಾಕ್ ಎಲ್ಲ ಪಿಚ್ ಇರೋದಿಲ್ಲ ಅಂತಂದು ಸ್ವಲ್ಪ ಈ ಅಳಿಸಿ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಸ್ವಲ್ಪ ಗರಂ ಆಗಿ ಮಾತಾಡ್ತಾರೆ ಮತ್ತು ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಈ ರೀತಿ ಮಾಡಿದ್ದಂತಾನೆ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.